ನನ್ನ ಹೆಸರು ಪೂರ್ಣಿಮಾ. ನನ್ನ ಹೆಸರು ಸಿಂಚನ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲತ್ತೂರು. ಪ್ರಯೋಗದ ಹೆಸರು ಸೋಲಾರ್ ಕಾರ್ ಪ್ರಾಜೆಕ್ಟ್. ಮಾಡುವ ವಿಧಾನ: ಬೇಕಾಗಿರುವ ಸಾಮಗ್ರಿಗಳು: ಒಂದು ಸೋಲಾರ್ ತಟ್ಟೆ, ಮತ್ತು DC ಮೋಟರ್, ಮತ್ತು 4 ಚಕ್ರಗಳು, ಮತ್ತು ಸ್ಟ್ರಾ, ಮತ್ತು ಕಬ್ಬಿಣದ ರಾಡು, ಮತ್ತು ಮಂದಕ್ಕಿರೋಂಥ ರಟ್ಟು ಬೇಕು, ಕಲರ್ ಶೀಟ್ ಬೇಕು. ಇದನ್ನ ಮಾಡೋ ವಿಧಾನ ಮುಂಚೆ ಇದು ಮಾಡೋದ್ರಿಂದ ಏನು ಉಪಯೋಗ ಅಂತಂದರೆ, ಇವಾಗ ನಾವು ಕಾರ್ಗಳನ್ನ ವಿವಿಧ ರೀತಿ ಕಾರ್ಗಳನ್ನ ನೋಡಿರ್ಬೋದು. ಅಲ್ಲಿ ಇಂಧನಗಳನ್ನ ಬಳಸಿ ಕಾರ್ಗಳನ್ನ ತಯಾರಿಸ್ತಾರೆ ಮತ್ತು ಅದನ್ನು ಓಡಿಸ್ತಾರೆ. ಆದರೆ ನಾವಿಲ್ಲಿ ಇದನ್ನು ಬಳಸೋದ್ರಿಂದ ಇಂಧನಗಳಿಗೆ ಖರ್ಚು ಮಾಡೋ ಕಾಸು ಉಳಿತದೆ ಮತ್ತು ಇಂಧನಗಳನ್ನ ಖರ್ಚು ಮಾಡಿ ಓಡಿಸೋಂಥ ಕಾರ್ಗಳಲ್ಲಿ ಅಲ್ಲಿ ಹೊಗೆ ಬರುತ್ತಲ್ಲ, ಅದನ್ನು ಪರಿಸರ ಮಾಲಿನ್ಯ ಕೂಡ ಆಗ್ತದೆ. ಅದನ್ನು ನಾವು ತಡೆಗಟ್ಬೋದು. ಆದ್ದರಿಂದ ಈ ಒಂದು ಸೋಲಾರ್ ಕಾರ್ ಪ್ರಾಜೆಕ್ಟನ್ನು ನಾವು ಮಾಡ್ತಾಯಿದ್ದೀವಿ. ಇದನ್ನು ಹೇಗೆ ಮಾಡೋದು ಅಂತ ಹೇಳೋದಂದರೆ, ಒಂದು ಸೋಲಾರ್ ತಟ್ಟೆ ಬೇಕು, ಮಂದಕ್ಕಿರೋಂಥ ರಟ್ಟು ಬೇಕು, ಆಮೇಲೆ ರಟ್ಟಿಗೆ 4 ಚಕ್ರಗಳನ್ನು ಫಸ್ಟು ಈ ಮಂದಕ್ಕಿರೋಂಥ ರಟ್ಟು ತಗೊಂಡು ಚಕ್ರಗಳನ್ನ ಫಿಟ್ ಮಾಡಬೇಕು. ಅದಾದ ನಂತರ ಇಲ್ಲಿ DC ಮೋಟ್ರ್ ಫಿಟ್ ಮಾಡಿದ್ದೀವಲ್ಲ, ಈ ಥರ ಫಿಟ್ ಮಾಡ್ಕೋಬೇಕು. ಟೈಟಾಗಿರಬೇಕು ನಟ್ಟಾಕಿ. ಮತ್ತು ಚಕ್ರಕ್ಕೆ ಈ ಥರದೊಂದು ಚಕ್ರ ಹಾಕಬೇಕು, ಇಲ್ಲಾಂದರೆ ಅದು ಓಡಲ್ಲ. ಅದಾದ ನಂತರ ನಾವು ಕಾರ್ ಶೇಪ್ನ ಕಟ್ ಮಾಡಿ ಮಡಿಕೊಂಡಿರಬೇಕು. ಅದಾದ ನಂತರ ಎಡಗಡೆ ಬಲಗಡೆಗೆ ಕಾರ್ ಶೇಪ್ನ ಹಾಕಿ ಅಂಟಿಸ್ಬೇಕು. ಅದು ಕಾರ್ ಶೇಪ್ ಥರ ಬರುತ್ತೆ ನೋಡಿ. ಕಾರ್ ಶೇಪ್ ಥರನೇ ನಾವು ಕಲರ್ ಶೀಟ್ಗಳನ್ನ ಯೂಸ್ ಮಾಡಿಕೊಂಡು ಈ ಥರ ಮಾಡಿದ್ದೀವಿ. ಈಗ ಇದನ್ನ ನಾವು ಸೋಲಾರ್ ತಟ್ಟೆನ ಮಡಗ್ಬಿಟ್ಟು ಇದು ಹೆಂಗೆ ಓಡುತ್ತೆ ಅಂತ ನಾವು ಮತ್ತೆ ಇದನ್ನ ಸೋಲಾರ್ ತಟ್ಟೆಗಳನ್ನ ಎಲ್ಲಿ ಯೂಸ್ ಮಾಡ್ತಾರೆ ಮತ್ತೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರೆ, ಇದಕ್ಕೆ ಸೋಲಾರ್ಗಳನ್ನ ಹೊಲಗಳಲ್ಲಾಗಿರ್ಬೋದು, ಮನೆಯಲ್ಲಿ ಕರೆಂಟ್ ಇಲ್ಲ ಅಂತ ಹೇಳಕ್ ಹೋದ್ರೆ ಸೋಲಾರ್ ಇದ್ರೆ ಸಾಕು, ಲೈಟ್ ಹಾಕೋಬಹುದು. ಮತ್ತೆ ಫೋನಲ್ಲಿ ಚಾರ್ಜ್ ಇಲ್ಲ ಅಂತ ಹೇಳಕ್ ಹೋದ್ರೆ ಫೋನಲ್ಲಿ ಚಾರ್ಜನ್ನು ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಹೊಲಗಳಲ್ಲಿ ಪ್ರಾಣಿಗಳು ಬಂದು ಬೆಳೆನ ಹಾಳು ಮಾಡ್ತವೆ ಅಂತ ಸೋಲಾರ್ನ ಯೂಸ್ ಮಾಡ್ತಾರೆ, ಕೊಟ್ಟಿರ್ತಾರೆ. ಅದಕ್ಕೆ ಸೋಲಾರ್ ಯೂಸ್ ಮಾಡಿರ್ತಾರೆ. ನೆಕ್ಸ್ಟ್ ಇಲ್ಲಿ ಸೋಲಾರ್ ಪ್ಲೇಟಲ್ಲಿ ಯಾಕೆ ಇಲ್ಲಿ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ, ಯಾಕೆ ಈ ಕಲರ್ ಜಾಸ್ತಿ ಕೊಟ್ಟಿಲ್ಲ ಅಂತ ಹೇಳೋದಾದ್ರೆ, ಇಲ್ಲಿ ನೀವು ನೋಡ್ತಿರ್ಬೋದು ಬಿಸಿಲಿಗೆ ಇಲ್ಲಿ ಬ್ಲ್ಯಾಕ್ ಕಲರ್ಗೆ ಜಾಸ್ತಿ ಬಿಸಿಲು ಬಿಡ್ತದೆ. ಹಾಗಾಗಿ ಇಲ್ಲಿ ಇದು ಕಾರ್ ಕೂಡ ಎಷ್ಟು ಫಾಸ್ಟಾಗಿ ಓಡ್ತಿದೆ ಅಂತ. ಈಗ ನಾವು ಕೈಯಲ್ಲಿ ಮುಚ್ಕೊಂಡ್ರೆ ಕಾಣೋದಿಲ್ಲ, ಅದೇ ಬಿಸಿಲಿದ್ದಕ್ಕೆ ಇಲ್ಲಿ ಫಾಸ್ಟಾಗಿ ಓಡ್ತಿದೆ. ಅದೇ ಮುಚ್ಕೊಂಡ್ರೆ ಕಾಣಿಸಲ್ಲ. ನೋಡಿ ಬೆಳಕು ಬೀಳ್ತದೆ ಎಲ್ಲ ಬಿಸಿಲು, ಅದರಿಂದ ಚಕ್ರ ಓಡ್ತಾ ಇದೆ. ಇವಾಗ ಕೈ ಮಡಿಕೊಂಡ್ರೆ ನೋಡಿ ಚಕ್ರ ಓಡ್ತಾ ಇಲ್ಲ, ನೆರಳಿಗೆ ಓಡ್ತಾ ಇಲ್ಲ ಇದು. ಈಗ ನಾವು ಇದನ್ನ ಒಂದ್ಸಲ ಕೆಳಗಡೆ ಇಟ್ಟು ನೋಡಿದ್ರಲ್ವ ಇವಾಗ ಇದು ಎಷ್ಟು ಫಾಸ್ಟಾಗಿ ಓಡ್ತು ಸೋಲಾರಿಂದ, ಮತ್ತು ಎಷ್ಟು ಈಸಿಯಾಗಿ ಇದನ್ನು ನಾವು ಮಾಡ್ಬೋದು ಅಂತ. ಇದನ್ನು ನಾವು ರಿಯಲ್ ಆಗಿ ಕೂಡ ತಯಾರಿಸ್ಬೋದು, ಇಲ್ಲಾಂದರೆ ಮಕ್ಕಳಿಗೆ ಆಟಿಕೆಗೆ ಆ ಥರ ಮಾಡಿಕೊಡ್ಬೋದು. ನಾವು ಈಸಿಯಾಗಿ ಮಾಡುವ ವಿಧಾನ ಎಲ್ಲ ಹೇಳಿದ್ವಲ್ವ, ಎಷ್ಟು ಈಸಿಯಾಗಿದೆ ಕಾರು ಅಂತ. ಧನ್ಯವಾದಗಳು. ನಮ್ಮ ಶಾಲೆ ಹೆಸರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನಚೇತರ ಹುಂಡಿ. ನನ್ನ ಹೆಸರು ಪ್ರಗತಿ. ನನ್ನ ಹೆಸರು ಸದ್ಯ. ನನ್ನ ಹೆಸರು ದಿವ್ಯಾ. ನಾವು 8ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ಸೋಲಾರ್ ಕಾರ್ ಪ್ರಾಜೆಕ್ಟ್ ಅನ್ನು ಮಾಡುತ್ತಿದ್ದೇವೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಸೋಲಾರ್ ಪ್ಯಾನಲ್, ಮೋಟರ್ ಸೆಟ್, ಚಕ್ರ, ರೀಫಿಲ್, ರಟ್ಟಿನ ಪೀಸ್, ಪೆರಿಬಾಂಡ್, ಪೆರಿಕಿಟ್. ಮುಂಬದಿಯ ಚಕ್ರವನ್ನು ತಯಾರಿಸೋಣ. ಇದಕ್ಕೆ ರೀಫಿಲ್ ಅನ್ನು ಹಾಕೋಣ. ನಂತರ ಹಿಂಭಾಗದ ಚಕ್ರವನ್ನು ತಯಾರಿಸೋಣ.
ಈಗ ರೀಫಿಲ್ ಕೊಳವೆಯನ್ನು ಹಾಕೋಣ. ಇವೆರಡು ಹಾಕಿಲ್ಲ. ಹೇಳು ಇರಿ. ಬೋರ್ಡ್ನ ಹಿಂಬದಿಗೆ ಚಕ್ರವನ್ನು ಅಂಟಿಸುತ್ತಿದ್ದೇವೆ. ಚಕ್ರವನ್ನು ಅಂಟಿಸುತ್ತಿದ್ದೇವೆ. ಫೇವಿ ಬಾಂಡನ್ನು ಹಾಕಿದ್ದೇವೆ. ಜೋಡಿಸೋಣ. ಇವಾಗ ಸ್ಕ್ರೂ ಹಾಕೋಣ. ಅಂತಂದ್ರೆ ಮೋಟಾರ್ ಓಡಿದಾಗ ಇದು ಹೀಗೆ ತಿರುಗ್ತದೆ ನೋಡಿ. ಸೊ ಇದು ತಿರುಗಿದಾಗ ಇಲ್ಲಿರುವಂತ ಈಗ ಮೋಟಾರನ್ನು ಫಿಟ್ ಮಾಡುತ್ತಿದ್ದೇವೆ. ಚಲವಾ ಶಾಂತಿನೇ ಆಗಲಿ ನನಗೆ ಒಟ್ಟು ಇದಾದಮೇಲೆ ಚೆಕ್ ಮಾಡಿದ್ದೇವೆ. ಈಗ ಟೀಯನ್ನು ಅಂಟಿಸೋಣ. ಯಾರು ಮಾಡ್ತಿರೋದು? ಯಾರು ಮಾಡ್ತಿರೋದು? ನಾವು ಸೋಲಾರ್ ಕಾರ್ಗೆ ಡೆಕೋರೇಟ್ ಮಾಡುತ್ತಿದ್ದೇವೆ. ಮಾಡಿ ಯಾತ್ರೆಯಿಂದ ಮಾಡಿರೋದು ಹೂವು ಅದು ಪೇಪರ್ ಮೋಟಾರ್ ರೆಡಿಯಾಗಿದೆ. ಕೊನೆಯ ಅಂತ ಟೀ ಮತ್ತು ಸೋಲಾರ್ ಪ್ಯಾನ್ ಅನ್ನು ಜೋಡಿಸುತ್ತಿದ್ದೇವೆ. ರೆಡಿನಾ? ಎಸ್ ಸರ್. ಕರೆಕ್ಟಾಗಿ ಫಿಟ್ ಆಗಿದೆನಪ್ಪ ಮುತ್ತು? ಎಸ್ ಸರ್. ಒಂದು ಪ್ಲಸ್ ಒಂದು ಮೈನಸ್. ಕಾರ್ಗೆ ಈಗ ಇದು ಫಿಟ್ ಮಾಡಬೇಕು, ನಾವು ಸೋಲಾರ್ ಪ್ಯಾನಲ್ ಫಿಟ್ ಮಾಡಬೇಕು. ಟೀ ಅಂಟಿಸ್ಬೇಕಲ್ಲ? ಹಾಂ, ಟೀಯನ್ನು ಅಂಟಿಸಪ್ಪ. ಫಿಟ್ ಆಗಿ ಮೋಟರು ಫಿಟ್ ಆಗಿದೆ. ಟೀನು ಫಿಟ್ ಆಗಿದೆಯಾ? ಓಕೆ, ರೈಟ್. ಎಸ್. ಕೊನೆಯ ಅಂತ ಸೋಲಾರ್ ಪ್ಯಾನಲ್ ಗಾಳಿ ನೋಡಿ ಅಲ್ಲೋ. ಸೋಲಾರ್ ಪ್ಯಾನ್ ಅನ್ನು ಫಿಟ್ ಮಾಡುತ್ತಿದ್ದೇವೆ.
ನಡ್ರಿ ಬಿಸಿಲು. ಇಲ್ಲ 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 ಬಿಡು ಇಲ್ಲ ಬಿಡು ಇಲ್ಲ ಇಲ್ಲ ಹೋಗುತ್ತೆ, ನೈಸ್ ಗಾರದಲ್ಲಿ ಹೋಗುತ್ತೆ, ಬಟ್ ಅಲ್ಲಿ ಫಿಟ್ ಮಾಡಿಲ್ಲ. ಡ್ಯಾಶ್ ಆಗ್ಬಿಡುತ್ತೆ. ಹಾಂ ಬಿಡು ಬಿಡು ಬಿಡು. ಹಿಡ್ಕೊಂಡು ಹೋಗ್ರಿ ಅದನ್ನ. ಓಕೆ ಓಕೆ ಓಕೆ. ನನ್ನ ಹೆಸರು ಸಿಂಚನ. ನನ್ನ ಹೆಸರು ಪೂರ್ಣಿಮಾ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲತ್ತೂರು. ಸೋಲಾರ್ ಕಾರ್ ಪ್ರಾಜೆಕ್ಟ್. ಇವತ್ತು ಕೂಡ ನಾವು ಮೆಜರ್ಮೆಂಟ್ ವಿಡಿಯೋನ ಮಾಡ್ತಾ ಇದ್ದೀವಿ. ನಿನ್ನೆ ಥರನೇ ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ಗೇರ್ನ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ಚಕ್ರ ಎಲ್ಲ ಗೇರ್ ಚೇಂಜ್ ಮಾಡ್ಕೊಂಡಿದ್ದೀವಿ. ನಿನ್ನೆ ಥರನೇ ಇಲ್ಲಿ ಟ್ರ್ಯಾಕ್ ಹಾಕ್ಕೊಂಡಿದ್ದೀವಿ. ಅದನ್ನ ಇವಾಗ ಈ ಟ್ರ್ಯಾಕಲ್ಲಿ ಬಿಡ್ತೀವಿ. ಈಗ ಇನ್ನೊಂದು ಫೋನಲ್ಲಿ ಸ್ಟ್ಯಾಂಪ್ ವಾಚ್ ಕೂಡ ಆನ್ ಮಾಡ್ಕೊಂಡಿದ್ದೀವಿ. ಇವಾಗ ಟ್ರ್ಯಾಕಲ್ಲಿ ನಾವು ಜಾಗಗಳಲ್ಲಿ ಸ್ಟ್ಯಾಂಪ್ ವಾಚ್ನ ಆನ್ ಮಾಡ್ತೀವಿ. ಇಲ್ಲಿವರೆಗೆ ಹೋಗಿದೆ ಕಾರು. ಈಗ ಇಲ್ಲಿಂದ ಇಲ್ಲಿವರೆಗೆ ಅಳತೆಯನ್ನು ಮಾಡ್ಕೊಳ್ಳೋಣ. ಈಗ ನಾವು ಇನ್ನೊಂದು ಟೇಪ್ನ ತಗೊಂಡು ಎಲ್ಲಿಂದ ಬಿಟ್ವಿ ಈಗ ಸಮಯ ನೋಡಿ ದೂರನ ನೋಡೋಣ. ಈಗ ನಾವು ಒಂದು ದೂರನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಒಂದು ಫಸ್ಟ್ ಒನ್ ತಗೊಂಡಾಗ 9.8 ಮತ್ತೆ ಇನ್ನೊಂದು ತಗೊಂಡಾಗ 11, ಇನ್ನೊಂದು 2, ಟೋಟಲಿ 22.8 ದೂರನ ಅದು ಕ್ರಮಿಸಿದೆ. 22.8 ದೂರ, ನಿಮಿಷ 8.33. ಧನ್ಯವಾದಗಳು. ಈಗ ನಾವು ಸೋಲಾರ್ ಕಾರ್ ಚಕ್ರಗಳನ್ನು ಚೇಂಜ್ ಮಾಡಿ ಅದರ ದೂರವನ್ನು ಅಳತೆ ಮಾಡುತ್ತೇವೆ. ಈಗ ನಾವು ಸೋಲಾರ್ ಕಾರ್ ಚಕ್ರಗಳನ್ನು ಚೇಂಜ್ ಮಾಡಿ ಅದನ್ನು ಸೂರ್ಯನ ಬೆಳಕಿನಲ್ಲಿ ಬಿಡುತ್ತೇವೆ. ನಾವು ಸೋಲಾರ್ ಕಾರನ್ನು ಬಿಡುತ್ತೇವೆ. ಈಗ ನಾನು ಸೋಲಾರ್ ಕಾರನ್ನು ಬಿಡುತ್ತಿದ್ದೇನೆ. ಈಗ ನಾವು ಅಳತೆ ಟೇಪ್ನಿಂದ ಅಳತೆ ಮಾಡುತ್ತೇವೆ. ಈಗ ನಾವು ಇದನ್ನು ಅಳತೆ ಮಾಡಿದೆವು. 19.8 ಸೆಂಟಿಮೀಟರ್ ಬಂದಿದೆ.